ಯೇಸು ಸ್ವಾಮಿ ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟರೋ ಅದಕ್ಕೆ ನಾವು ಕೂಡ ಪ್ರಾಮುಖ್ಯತೆಯನ್ನು ಕೊಡಬೇಕು. ಆಗ ಯೇಸು ಸ್ವಾಮಿ ಯಾವ సేవಯನ್ನು ಮಾಡಿದರೋ అంತಹ సేవಯನ್ನು ನಾವು కూడా ಮಾಡುವುದಕ್ಕೆ సాధ్యವಾಗುತ್ತದೆ. ఈ సమయంలో నేను రెవరెండ్ డానియల్ చెల్వరాజు గారిని నేను ఆహ్వానిస్తున్నాను. అందరూ గట్టిగా చప్పట్లు కొట్టాలని నేను మనవి చేస్తున్నాను. ಓಕೆ, ಸೊ ಪಾಸ್ಟರ್ ಡ್ಯಾನಿಯಲ್ ಮತ್ತು ಅವರ ಕುಟುಂಬ ಮಕ್ಕಳನ್ನೆಲ್ಲ ಮತ್ತೊಂದು ಸಾರಿ ಅನೇಕ ವರ್ಷಗಳಾದ ನಂತರ ನೋಡುವುದರಲ್ಲಿ ಕೂಡ ನನಗೆ ಬಹಳ ಸಂತೋಷವಾಗುತ್ತಿದೆ. ನಾನು ಮಾತನಾಡಲು ಬಯಸುವಂತಹ ಒಂದು ವಿಷಯ ಏನೆಂದರೆ ಶಿಷ್ಯತ್ವ, ಡಿಸೈಪಲ್ಶಿಪ್. ಶಿಷ್ಯತ್ವ ಅನ್ನುವಂತಹ ಒಂದು ವಿಷಯ ಈ ದಿನಗಳಲ್ಲಿ ಅನೇಕ ಸಭೆಗಳಲ್ಲಿ ನಾವು ಕಾಣದೆ ಹೋಗುತ್ತಿದ್ದೇವೆ. ಅನೇಕ ಸಭೆಗಳಲ್ಲಿ ಈ ವಿಷಯವಾಗಿ ನಾವು ಮಾತನಾಡದೆ ಇರುವುದನ್ನು ಕೂಡ ನಾವು ನೋಡುತ್ತಿದ್ದೇವೆ. ಬಟ್ ದೇವರ ವಾಕ್ಯವನ್ನು ನಾವು ನೋಡುವಾಗ, ದೇವರ ಒಂದು ಸೇವೆಯನ್ನು, ಯೇಸು ಸ್ವಾಮಿ ತಾನೇ ಮಾಡಿದಂತಹ ಸೇವೆಯನ್ನು ನಾವು ನೋಡುವಾಗ, ಆತನ ಸೇವೆಯಲ್ಲಿ ಬಹಳ ಪ್ರಾಮುಖ್ಯವಾದಂತಹ ಒಂದು ವಿಷಯ, ಯೇಸು ಸ್ವಾಮಿ ಪ್ರಾಮುಖ್ಯತೆ ಕೊಟ್ಟಂತಹ ಒಂದು ವಿಷಯ ಏನದು? ಶಿಷ್ಯತ್ವ. ಯೇಸು ಸ್ವಾಮಿಯ ಸೇವೆಯನ್ನು ನೀವು ನೋಡುವಾಗ ಅನೇಕ ಸಾವಿರಾರು ಜನಗಳು ಬಂದು ಸ್ವಸ್ಥತೆಯನ್ನು ಹೊಂದಿಕೊಂಡರು, ಬಿಡುಗಡೆಯನ್ನು ಹೊಂದಿಕೊಂಡರು, ದುಷ್ಟ ಆತ್ಮಗಳಿಂದ ಬಿಡುಗಡೆ ಹೊಂದಿಕೊಂಡರು, ಸತ್ತವರು ಜೀವಂತವಾಗಿ ಎದ್ದರು. ಕುರುಡರು ಕಣ್ಣುಗಳನ್ನು ಪಡೆದುಕೊಂಡರು, ಕಿವಿಡರು ಕೇಳುವುದಕ್ಕೆ ಪ್ರಾರಂಭಿಸಿದರು, ಕುಂಟರು ನಡೆಯುವುದಕ್ಕೆ ಪ್ರಾರಂಭಿಸಿದರು, ಅನೇಕ ಮಹತ್ತಾದ ಕಾರ್ಯಗಳನ್ನು ಪಡೆದುಕೊಂಡರು. ಸ್ಪಷ್ಟವಾಗಿ ನಾವು ನೋಡುತ್ತೇವೆ ಯೇಸು ಸ್ವಾಮಿಯ ಸೇವೆಯನ್ನು. ಸಾವಿರಾರು ಜನರು ಬಂದು ಸಾವಿರಾರು ಜನರು ಹೋದರೂ ಕೂಡ ಆತನು ತನ್ನ ದೃಷ್ಟಿಯನ್ನು ಇಟ್ಟಿದ್ದು ಯಾರ ಮೇಲೆ? ತನ್ನ ಜೊತೆ ಇದ್ದಂತಹ ಆ ಕೆಲವು ಮಂದಿ ಶಿಷ್ಯರ ಮೇಲೆ. ಯೇಸು ಸ್ವಾಮಿ ಸೇವೆ ಮಾಡಿದಂತಹ ರೀತಿಯೇ ಬೇರೆ. ಈ ದಿನಗಳಲ್ಲಿ ಸಭೆಗಳಲ್ಲಿ ನಡೆಯುತ್ತಿರುವಂತಹ ಸೇವೆಯೇ ಬೇರೆ. ನಾವುಗಳು ಮಾಡಬೇಕಾಗಿರುವಂಥ ಒಂದು ಸರಳವಾದಂತಹ ಒಂದು ವಿಷಯ ಏನೆಂದರೆ, ನಾವು ಹೊಸದಾಗಿ ಏನನ್ನಾದರೂ ಮಾಡಬೇಕೋ? ಇಲ್ಲ. ನಾವು ಮಾಡಬೇಕಾಗಿರೋದೇನೆಂದರೆ ನಮ್ಮ ಅಸ್ಥಿವಾರಕ್ಕೆ ನಾವು ತಿರುಗಿ ಹೋಗಬೇಕು. ಯೇಸು ಸ್ವಾಮಿ ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟರೋ ಅದಕ್ಕೆ ನಾವು ಕೂಡ ಪ್ರಾಮುಖ್ಯತೆಯನ್ನು ಕೊಡಬೇಕು. ಆಗ ಯೇಸು ಸ್ವಾಮಿ ಯಾವ ಸೇವೆಯನ್ನು ಮಾಡಿದರೋ ಅಂತಹ ಸೇವೆಯನ್ನು ನಾವು ಕೂಡ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ. ಮತ್ತಾಯನು ಬರೆದ ಸುವಾರ್ತೆ ಅದರಲ್ಲಿ 28ನೇ ಅಧ್ಯಾಯ ವಾಕ್ಯ 18ರಿಂದ ನಾವು ಓದಿಕೊಳ್ಳುವ. ಆತನು ಹೇಳಿದರು, ಶಿಷ್ಯತ್ವದ ಕುರಿತಾಗಿ ಎಲ್ಲಾ ಜಾತಿಯ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಎಂಬುದಾಗಿ. ನಾವು ನೋಡ್ತೇವೆ ಜನವರಿಯಿಂದ ಹಿಡಿದು ಡಿಸೆಂಬರ್ವರೆಗೂ ನಮ್ಮ ಒಂದು ಸಭೆಗಳಲ್ಲಿ ಅನೇಕ ಪ್ರೋಗ್ರಾಮ್ಗಳಿರ್ತವೆ. ಬಟ್ ಆ ಎಲ್ಲ ಪ್ರೋಗ್ರಾಮ್ಗಳ ಒಂದು ಉದ್ದೇಶವೇನು? ಶಿಷ್ಯತ್ವಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡದೆ ನಾವು ಬೇರೆ ಎಲ್ಲಾ ಕಾರ್ಯಗಳನ್ನು ಮಾಡುತ್ತಿದ್ದೇವೆ, ಶಿಷ್ಯತ್ವವನ್ನು ಒಂದು ಬದಿಗಿಟ್ಟಿದ್ದೇವೆ ಎಂಬುದಾಗಿ ನಾವು ನೋಡುವಾಗ ಅದು ದೇವರಿಗೆ ಇಷ್ಟವಾದಂತಹ ಒಂದು ಕಾರ್ಯ ಅಲ್ಲ. ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲೇಬೇಕು. ನಾನು ಇತರರನ್ನು ಶಿಷ್ಯರನ್ನಾಗಿ ಮಾಡಬೇಕಾದರೆ ಮೊದಲು ನಾನು ಶಿಷ್ಯನಾಗಬೇಕು. ನನ್ನಲ್ಲಿ ಏನು ಇಲ್ಲವೋ ಅದನ್ನು ಇತರರಿಗೆ ನಾನು ಕೊಡುವುದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾದರೆ ನಾವು ಶಿಷ್ಯತ್ವ ಏನು ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು. ಶಿಷ್ಯತ್ವ ಏನು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಮುಂಚೆ ಶಿಷ್ಯತ್ವ ಏನು ಅಲ್ಲ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು. ಮೊದಲನೇದಾಗಿ, ಕೇವಲ ರಕ್ಷಣೆ ಹೊಂದುವುದು ಯೇಸು ಸ್ವಾಮಿಯ ನಿಜವಾದ ಶಿಷ್ಯರನ್ನಾಗಿ ನಿಮ್ಮನ್ನು ಮಾಡುವುದಿಲ್ಲ. ಅದು ಶಿಷ್ಯತ್ವದ ಪ್ರಾರಂಭವಷ್ಟೇ, ಮೊದಲನೆಯ ಹೆಜ್ಜೆ ಅಷ್ಟೇ. ದೇವರ ವಾಕ್ಯದಲ್ಲಿ ನಾವು ನೋಡುವ ಪ್ರಕಾರವಾಗಿ ಯಾರ್ಯಾರು ಆತನ ಮೇಲೆ ನಂಬಿಕೆ ಇಟ್ಟರೋ, ಆತನ ಒಂದು ಹೆಸರಿನಲ್ಲಿ ನಂಬಿಕೆ ಇಟ್ಟು ಆತನನ್ನು ಸ್ವೀಕರಿಸಿದರೋ, ಅಂಗೀಕರಿಸಿದರೋ ಅವರೆಲ್ಲರಿಗೂ ಕೂಡ ದೇವರು ತನ್ನ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟರು ಎಂಬುದಾಗಿ. ನಾವುಗಳು ಆತನ ಮಕ್ಕಳಾಗುತ್ತೇವೆ ಆತನನ್ನು ಸ್ವೀಕರಿಸಿದಾಗ. ಆದರೆ ರೋಮಾಪುರದವರೆಗೆ ಬರೆದ ಪತ್ರಿಕೆಯಲ್ಲಿ 8ನೇ ಅಧ್ಯಾಯ 14ನೇ ವಾಕ್ಯ, ಯಾರ್ಯಾರು ದೇವರ ಆತ್ಮನಿಂದ ನಡೆಸಲ್ಪಟ್ಟರೋ ಅವರೆಲ್ಲರೂ ಕೂಡ ಯಾರಂತೆ? ಆತನ ಪುತ್ರರು ಅಥವಾ ಪುತ್ರಿಯರು ನಾವು ಆಗುತ್ತೇವೆ. ಮಕ್ಕಳಿಗೂ ಪುತ್ರರಿಗೂ ಒಂದು ವ್ಯತ್ಯಾಸವಿದೆ.
ಅವರಲ್ಲಿರುವಂಥ ಒಂದು ವ್ಯತ್ಯಾಸವೇನೆಂದರೆ ಈ ಮೆಚ್ಯೂರಿಟಿ ಅಥವಾ ಪ್ರೌಢತೆ ಎಂಬುದಾಗಿ ಕನ್ನಡದಲ್ಲಿ ನಾವು ಹೇಳಿದ್ದೇವೆ. ಬೇರೆ ಶಬ್ದಗಳಲ್ಲಿ ಹೇಳಬೇಕಾದರೆ ನಾವು ಕೇವಲ ವಿಶ್ವಾಸಿಗಳಾಗಿ ಇರಬಾರದು, ನಾವು ನಿಜವಾದ ಶಿಷ್ಯರಾಗಿ ಮಾರ್ಪಡಬೇಕು ಎಂಬುದಾಗಿ. ಆಮೇನ್. ನಾವು ರಕ್ಷಣೆ ಹೊಂದಿದ ಮಾತ್ರಕ್ಕೆ ನಿಜವಾದ ಶಿಷ್ಯರಾಗುವುದಿಲ್ಲ, ಸಭೆಗೆ ಬಂದ ಮಾತ್ರಕ್ಕೆ ನಾವು ನಿಜವಾದ ಶಿಷ್ಯರಾಗುವುದಿಲ್ಲ, ಕೇವಲ ದೀಕ್ಷಾ ಸ್ನಾನ ಮಾಡಿ ನಾವು ತೆಗೆದುಕೊಂಡ ಒಂದು ಕಾರಣಕ್ಕಾಗಿ ನಾವು ನಿಜವಾದ ಶಿಷ್ಯರಾಗುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ದೀಕ್ಷಾ ಸ್ನಾನ ಪಡೆದಂತಹ ಎಲ್ಲರೂ ಕೂಡ ನಾವು ನೋಡ್ತೇವೆ ನಿಜವಾದ ಶಿಷ್ಯರಾದಂತಹ ಒಂದು ಜೀವಿತವನ್ನು ಜೀವಿಸುತ್ತಿಲ್ಲ. ಇನ್ನೂ ಒಂದು ಬಲವಾದ ವಿಷಯವನ್ನು ನಾನು ಹೇಳಲಿದ್ದೇನೆ, ಏನೆಂದರೆ ಒಂದು ದೊಡ್ಡ ಸೇವೆಯನ್ನು ಮಾಡುತ್ತಿದ್ದೇನೆ ಎಂಬ ಒಂದು ವಿಷಯವನ್ನು ಹೇಳಿದ ಮಾತ್ರಕ್ಕೂ ಕೂಡ ನಾವು ನಿಜವಾದ ಶಿಷ್ಯರಾಗುವುದಿಲ್ಲ. ನೀವು ಹೇಳಬಹುದು, ಪಾಸ್ಟರ್ ಇದು ನಿಜ ಅಲ್ಲ, ಇದು ಸತ್ಯ ಆಗುವುದಕ್ಕೆ ಸಾಧ್ಯ ಇಲ್ಲ. ಸೇವೆ ಮಾಡುವವರು ಶಿಷ್ಯರಲ್ಲ ಎಂಬುದಾಗಿ ನೀವು ಹೇಗೆ ಹೇಳುವುದಕ್ಕೆ ಸಾಧ್ಯನಾ? ಬಹಳ ಪ್ರಾಮುಖ್ಯ. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ, ಅದರಲ್ಲಿ 21ರಿಂದ 23ರವರೆಗೂ ನಾವು ಓದಿಕೊಳ್ಳುವ. ಕರ್ತನೇ ಕರ್ತನೇ ಎಂಬುದಾಗಿ ಹೇಳುವಂತಹ ಎಲ್ಲರೂ ಕೂಡ ದೇವರ ರಾಜ್ಯವನ್ನು ಸೇರುವುದಿಲ್ಲ, ಆದರೆ ನನ್ನ ತಂದೆಯ ಚಿತ್ತವನ್ನು ಮಾಡುವವರು ಮಾತ್ರ ಪರಲೋಕ ರಾಜ್ಯವನ್ನು ಸೇರುತ್ತಾರೆ ಎಂಬುದಾಗಿ ಈ ವಾಕ್ಯದಲ್ಲಿ ಕೂಡ ನಾವು ನೋಡ್ತಿರುವಾಗ, ನಾವು ಸೇವೆ ಮಾಡಬಹುದು, ನಾವು ಪ್ರವಾದನೆ ಹೇಳಬಹುದು, ದುಷ್ಟಾತ್ಮಗಳನ್ನು ಓಡಿಸಬಹುದು, ಅದು ಮಾಡಿ ಎಲ್ಲ ಮಾಡಿ ದೇವರೊಟ್ಟಿಗೆ ನಿಮ್ಮ ಒಂದು ವೈಯಕ್ತಿಕವಾದ ಸಂಬಂಧ ಇಲ್ಲದೆ ಹೋದರೆ ನಾವು ಶಿಷ್ಯರಾಗುವುದಕ್ಕೆ ಸಾಧ್ಯ ಇಲ್ಲ, ನಮಗೆ ಪರಲೋಕ ರಾಜ್ಯದಲ್ಲಿ ಸ್ಥಳವಿಲ್ಲ. ಹೇಗೆ ನಾವು ನಿಜವಾದ ಶಿಷ್ಯರಾಗುವುದಕ್ಕೆ ಸಾಧ್ಯ? ನಂಬರ್ 1 ಓದಿಕೊಳ್ಳುವ ಯೋಹಾನನು ಬರೆದ ಸುವಾರ್ತೆಯಲ್ಲಿ 8ನೇ ಅಧ್ಯಾಯ 31ನೇ ವಾಕ್ಯ. ದ ಕೀ ಟು ಡಿಸೈಪಲ್ಶಿಪ್ ಈಸ್ ದ ವರ್ಡ್ ಆಫ್ ಗಾಡ್. ನಾವು ನಿಜವಾದ ಶಿಷ್ಯರಾಗಿ ಮಾರ್ಪಡಬೇಕಾದರೆ ದೇವರ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನ ವಾಕ್ಯಗಳಲ್ಲಿ ನೀವು ನೆಲೆಗೊಂಡಿರಬೇಕು. Do not visit the word of God, but dwell in the word of God. ದೇವರ ವಾಕ್ಯವನ್ನು ಭೇಟಿ ನೀಡುವುದು ಅಲ್ಲ, ನಾವು ದೇವರ ವಾಕ್ಯದಲ್ಲಿ ನೆಲೆಗೊಂಡಿರಬೇಕು. ದೇವರ ವಾಕ್ಯದಲ್ಲಿ ನಾವು ವಾಸ ಮಾಡಬೇಕು. ಆಗ ಮಾತ್ರ ನೀವು ನಿಜವಾದ ಶಿಷ್ಯರಾಗೋದಕ್ಕೆ ಸಾಧ್ಯ. ಅದು ನಂಬರ್ 1. ನಂಬರ್ 2, ಈಗಾಗಲೇ ವಾಕ್ಯ ಓದಿದ್ದೇವೆ, ಬರೆದುಕೊಳ್ಳೋರು ಮಾತ್ರ ಬರ್ಕೊಳ್ಬಹುದು. 8:14 ರೋಮಾಪುರದವರಿಗೆ ಬರೆದ ಪತ್ರಿಕೆ. ಏನದು? ದೇವರಾತ್ಮನಿಂದ ನಡೆಸಲ್ಪಡಬೇಕು. ಈ 2 ಕಾರ್ಯಗಳಿಂದ ನಾವು ನಿಜವಾದ ಶಿಷ್ಯರಾಗಿ ಮಾರ್ಪಡುವುದಕ್ಕೆ ಸಾಧ್ಯ. ನೀವು ಯೇಸು ಸ್ವಾಮಿಯ ನಿಜವಾದ ಶಿಷ್ಯರಾಗಬೇಕು ಎಂಬುದಾಗಿ ಆಸೆ ಪಡುವುದಾದರೆ, ಇತರರನ್ನು ನಿಜವಾದ ಶಿಷ್ಯರನ್ನಾಗಿ ಮಾಡಬೇಕು ಎಂಬುದಾಗಿ ಆಸೆ ಪಡುವುದಾದರೆ ಈ 2 ವಿಷಯಗಳು ಬೇಕು. ಯಾವ 2 ವಿಷಯಗಳು? ದೇವರ ವಾಕ್ಯ ಹಾಗೂ ದೇವರಾತ್ಮನ ನಡೆಸುವಿಕೆ. ಆನ್ಲೈನ್ ಮುಖಾಂತರವಾಗಿ ನಮ್ಮೊಟ್ಟಿಗೆ ಸೇರಿಕೊಂಡಿರುವವರಾಗಿರಬಹುದು, ನಿಮ್ಮ ಜೀವಿತದಲ್ಲಿ ನೀವು ನಿಜವಾದ ಶಿಷ್ಯರಾಗುವುದಕ್ಕೆ ಬಯಸುವುದಾದರೆ, ಈಗ ತಾನೇ ನಾವು ನೋಡಿದ ಪ್ರಕಾರವಾಗಿ ದೇವರ ವಾಕ್ಯವು ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾಗಿರುವಂಥದ್ದಾಗಿದೆ. ದೇವರಾತ್ಮನ ನಡೆಸುವಿಕೆ ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾಗಿರುವಂಥದ್ದಾಗಿದೆ. ಸೊ ಈ ದಿನದಲ್ಲಿ ಕೂಡ ನಮ್ಮನ್ನು ನಾವೇ ಒಪ್ಪಿಸಿಕೊಡುವ,